ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. NMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದೆ. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 10ನೇ ಪಾಠ ದಹನ ಮತ್ತು ಜ್ವಾಲೆ ಅಂತಕ್ಕಂಥ ಪಾಠದ ಎರಡನೇ ಭಾಗದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಫಸ್ಟ್ ಪಾರ್ಟಲ್ಲಿ ಯಾರು ವಿಡಿಯೋವನ್ನು ನೋಡಿರಲ್ಲ ಅದನ್ನು ವಿಡಿಯೋವನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ, ಸೊ ಹಿಂದಿನ ವಿಡಿಯೋಗಾಗಿ NMS ಪರೀಕ್ಷೆ 22-23 ವಿಜ್ಞಾನಕ್ಕಾಗಿ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಹಿಂದಿ ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ವಿಡಿಯೋಗಳಿದ್ದಾವೆ. ಹಿಂದಿ ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಪ್ರಶ್ನೋತ್ತರ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಅಷ್ಟಲ್ಲದೆ ಸೊ NMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯದ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. FASC ಎಕ್ಸಾಮ್ ಕ್ವಶನ್ ಪೇಪರ್ಸ್ ವಿಡಿಯೋಗಳಿದ್ದಾವೆ. ಅನಿಸಿಕೆ ಸಂದೇಹಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಬೇಡಿ. ಒಂದು ಸಾರಿ ಪ್ಲೇಲಿಸ್ಟ್ ಲಿಂಕ್ಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ, ನಿಮಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಸೊ ಫಸ್ಟ್ ಪಾರ್ಟಲ್ಲಿ 20 ಕ್ವಶನ್ ಇತ್ತು, ಇವತ್ತು 21ರಿಂದ 45 ಕ್ವಶನನ್ನು ತಂದಿದ್ದೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇಂಧನ ಅಂದರೆ ಏನು? ಉಷ್ಣಶಕ್ತಿಯ ಆಕಾರವಾಗಿ ಬಳಸ್ತಕ್ಕಂಥ ವಸ್ತುಗಳಿಗೆ ಇಂಧನ ಅಂತ ಕರಿತೀವಿ. ಇಂಧನಗಳಂದರೆ ಮುಖ್ಯವಾಗಿ ಉಷ್ಣವನ್ನು ಪಡಿಲಿಕ್ಕೆ ಬಳಸ್ತಕ್ಕಂಥ ಒಂದು ಆಕಾರ, ಮೂಲ ಅಂತಾನೆ ಹೇಳ್ಬೋದು. ಉತ್ತಮ ಇಂಧನದ ಲಕ್ಷಣಗಳು ಏನು? ಇದು ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬಂದಿದ್ದಾವೆ. ಸೊ ಸುಲಭವಾಗಿ ದೊರೆಯಬೇಕು, ಗಾಳಿಯಲ್ಲಿ ಸುಲಭವಾಗಿ ಉರಿಬೇಕು, ಹೆಚ್ಚಿನ ಪ್ರಮಾಣದ ಉಷ್ಣ ಕೊಡಬೇಕು, ಅನಪೇಕ್ಷಿತ ವಸ್ತುಗಳನ್ನು ಉಳಿಸೋ ಹಾಗಿಲ್ಲ. ಇವು ನಾಲ್ಕು ಏನಪ್ಪ ಅಂತಂದರೆ ಒಂದು ಉತ್ತಮ ಇಂಧನ ಅಂತಂದರೆ ಸೊ ಅವುಗಳನ್ನು ಲಕ್ಷಣಗಳನ್ನು ಹೊಂದಬೇಕು. ಸೊ ಸುಲಭವಾಗಿ ಈಸಿಲಿ ನಮಗೆ ಅದನ್ನು ಏನಾಗಬೇಕು, ದೊರಿಬೇಕು, ಮತ್ತು ಗಾಳಿಯಲ್ಲಿ ಸುಲಭವಾಗಿ ಅವುಗಳು ಉರಿಬೇಕು. ಯಾವುದೇ ಒಂದು ಅನ್ಯ ಪದಾರ್ಥಗಳ ಕಷ್ಟದಾಯಕರವಾದ ಅಂಶ ಅಲ್ಲದೆ ಸೊ ಸುಲಭವಾಗಿ ಅವುಗಳನ್ನು ಏನು ಮಾಡಬೇಕು, ಉರಿಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಕೊಡಬೇಕು. ನಮ್ಮ ಮುಖ್ಯ ಉದ್ದೇಶ ಇರ್ತದೆ ಹೆಚ್ಚಿನ ಪ್ರಮಾಣದ ಉಷ್ಣವನ್ನೇ ಪಡಿಬೇಕು ಅಂತ. ಆ ಒಂದು ಉದ್ದೇಶವನ್ನು ಈಡೇರಿಕೆ ಆಗಬೇಕು. ಮತ್ತು ಅದರ ಉಪ ಉತ್ಪನ್ನಗಳು ಹೊಗೆ ಆಗಿರ್ಬೋದು, ಇದ್ದಿಲೆಗಳಾಗಿರ್ಬೋದು, ಅವುಗಳು ಕಡಿಮೆ ಇರಬೇಕು, ಅವುಗಳು ಬರುವ ಹಾಗೇನೇ ಇಲ್ಲ. ಸೊ ಎಲ್ಲ ಅಂಶಗಳಿಗೆ ಏನಂತ ಕರೀತಾರಪ್ಪ ಅಂದರೆ ಒಂದು ಉತ್ತಮ ಇಂಧನದ ಲಕ್ಷಣಗಳು ಅಂತ ಕರೀತಾರೆ. ಆದರ್ಶ ಇಂಧನ ಅಂದರೆ ಏನು? ಒಂದು ನಿರ್ದಿಷ್ಟ ಬಳಕೆಯ ಬಹುತೇಕ ಅವಶ್ಯಕತೆಗಳನ್ನು ಪೂರೈಸುವ ಇಂಧನಗಳೇ ಆದರ್ಶ ಇಂಧನ. ಅಂದರೆ ಸುಲಭವಾಗಿ ದೊರಿಬೇಕು, ಹೆಚ್ಚಿನ ಪ್ರಮಾಣದ ಉಷ್ಣ ಸಿಗಬೇಕು, ಅನಪೇಕ್ಷಿತ ವಸ್ತುಗಳು ಕೊಡಬಾರ್ದು, ಇವೆಲ್ಲ ಅಂಶಗಳನ್ನು ಇತ್ತಂದ್ರೆ ಅದನ್ನು ಆದರ್ಶ ಇಂಧನ ಅಂತ ಕರೀತಾರೆ. ಕ್ಯಾಲೋರಿ ಮೌಲ್ಯ ಅಂದರೆ ಏನು? 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಶಕ್ತಿಗೆ ಕ್ಯಾಲೋರಿ ಮೌಲ್ಯ ಅಂತ ಕರೀತಾರೆ. 1 ಕಿಲೋಗ್ರಾಂ ಇಂಧನ ಇರ್ತದ, ಅದು ಸಂಪೂರ್ಣವಾಗಿ ದಹನಗೊಂಡಾಗ ಎಷ್ಟು ಉಷ್ಣ ಬರ್ತದಲ್ಲ ಅದನ್ನು ಅಳಿತಕ್ಕಂಥದ್ದೇ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಕ್ಯಾಲೋರಿ ಮೌಲ್ಯದ ಏಕಮಾನ ಯಾವುದು? ಕಿಲೋ ಜೌಲ್ ಬಾರ್ ಕಿಲೋಗ್ರಾಮ್ ಅಂತಕ್ಕಂಥದ್ದು ಕ್ಯಾಲೋರಿ ಮೌಲ್ಯದ ಏಕಮಾನ ಇದೆ. ಸೊ ನೆನಪಿಟ್ಕೊಡ್ರಿ, ಇದು ಕ್ವಶನ್ ಸುಮ್ಮನೆ ರಿಪೀಟ್ ಆಗದ. ಬೆರನಿಯ ಕ್ಯಾಲೋರಿ ಮೌಲ್ಯ ಎಷ್ಟು? 6000ದಿಂದ 8000. ಇದು ಬೆರನಿಯ ಕ್ಯಾಲೋರಿ ಮೌಲ್ಯ ಆಗದ. ಅತಿ ಹೆಚ್ಚಿನ ಕ್ಯಾಲೋರಿ ಮೌಲ್ಯದ ಇಂಧನ ಯಾವುದು? ವೆರಿ ಇಂಪಾರ್ಟೆಂಟ್ ಇದೆ. ಹೈಡ್ರೋಜನ್ ಅಂತ ಕರೀತಾರೆ. ಜಲಜನಕ 1050, 1,50,000 ಕ್ಯಾಲೋರಿ ಮೌಲ್ಯವನ್ನು ಹೊಂದಿದ ಜಲಜನಕ ಹೈಡ್ರೋಜನ್ ಅಂತಕ್ಕಂಥದ್ದು. ಅತಿ ಕಡಿಮೆ ಕ್ಯಾಲೋರಿ ಮೌಲ್ಯನೇ ಬೆರಣಿ ಹೊಂದದ. ಸೊ ಎಷ್ಟು ಇತ್ತು? 6000ದಿಂದ 8000 ಕ್ಯಾಲೋರಿ ಮೌಲ್ಯ. ಅದು ಕೂಡ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. 6000ದಿಂದ 8000 ಕ್ಯಾಲೋರಿ ಮೌಲ್ಯ. ಸೊ ಏನಾಗದಪ್ಪ ಅಂತಂದರೆ ಇದು ಬೆರನಿಯ ಕ್ಯಾಲೋರಿ ಮೌಲ್ಯ. ಪೆಟ್ರೋಲ್ ಡೀಸೆಲ್ ಸೀಮೆಎಣ್ಣೆಯ ಕ್ಯಾಲೋರಿ ಮೌಲ್ಯ ಎಷ್ಟು? 45,000. ಸೊ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಮತ್ತು ಬಳಕೆ ಮಾಡ್ತಕ್ಕಂಥ ಸೀಮೆ ಎಣ್ಣೆ, ಇವು ಮೂರರ ಕ್ಯಾಲೋರಿ ಮೌಲ್ಯ ಬಂದ್ಬಿಟ್ಟು 45,000. ಮೀಥೇನ್ CNGಯ ಕ್ಯಾಲೋರಿ ಮೌಲ್ಯ ಎಷ್ಟು? 50,000. ಸೊ ಮೀಥೇನ್ ಆಗಿರ್ಬೋದು ಮತ್ತು CNG ಆಗಿರ್ಬೋದು, ಸಂಪೀಡಿತ ನೈಸರ್ಗಿಕ ಅನಿಲ, ಇದರ ಒಂದು ಕ್ಯಾಲೋರಿ ಮೌಲ್ಯ ಎಷ್ಟು ಬರ್ತದಪ್ಪ ಅಂತಂದರೆ 50,000 ಬರ್ತದ. ಜೈವಿಕ ಅನಿಲದ ಕ್ಯಾಲೋರಿ ಮೌಲ್ಯ ಎಷ್ಟು? 35,000ದಿಂದ 40,000 ಏನಾಗ್ತದಪ್ಪ ಅಂದ್ರೆ ಅದು ಜೈವಿಕ ಅನಿಲದ ಕ್ಯಾಲೋರಿ ಮೌಲ್ಯ ಆಗದ. LPG ಕ್ಯಾಲೋರಿ ಮೌಲ್ಯ ಎಷ್ಟು? 55,000. LPG ಅಂದರೆ ತಮಗೆ ಗೊತ್ತಿದೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಲೂ ಕೂಡ ಕರಿತೀವಿ.
ಅಪಾಯಕಾರಿ ಮಾಲಿನ್ಯಕಾರಕ ದಹನಗಳಿಂದ ಯಾವ ಉಸಿರಾಟದ ತೊಂದರೆಗಳು ಬರ್ತಾವ? ಅಸ್ತಮ ಅಂತಕ್ಕಂಥದ್ದು ಬರ್ತದೆ. ವಾತಾವರಣದಲ್ಲಿ ಅಪಾಯಕಾರಿ ಮಾಲಿನ್ಯಕಾರಕಗಳನ್ನು ನಾವುಗಳನ್ನ ದಹಿಸದೇ ಆದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತೀವ್ರ ಉಸಿರಾಟದ ತೊಂದರೆಯನ್ನು ಕೊಡ್ತಕ್ಕಂಥ ಅಸ್ತಮ ಬರ್ತದೆ. ಇಂಧನಗಳ ಅಪೂರ್ಣ ದಹನದಿಂದ ಯಾವ ಅನಿಲ ಬಿಡುಗಡೆ ಆಗ್ತದೆ? ಕಾರ್ಬನ್ ಮೊನಾಕ್ಸೈಡ್, CO3 ಅಂತ ಕರೀತಾರೆ. ಇಂಧನಗಳು ಸಂಪೂರ್ಣವಾಗಿ ಸುಡೋದಿಲ್ಲ, ಅರ್ಧಂಬರ್ಧ ಸುಟ್ಟು ಅಂದ್ರೆ ಏನಾಗ್ತದೆ? ಅದು ಕಾರ್ಬನ್ ಮೊನಾಕ್ಸೈಡ್ ಅನ್ನು ರಿಲೀಸ್ ಮಾಡ್ತದೆ. ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್, CO2 ನ ಹೆಚ್ಚಳ. ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದಪ್ಪ ಅಂದ್ರೆ ವಾತಾವರಣದಲ್ಲಿ ತುಂಬಾನೇ ಹೆಚ್ಚಳ ಆಗ್ತದೆ. ಈ CO2 ಹೆಚ್ಚಳ ಆಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ವಿಶೇಷವಾಗಿ ಜಾಗತಿಕ ತಾಪಮಾನನೇ ಏರ್ತದ. ಕಲ್ಲಿದ್ದಲು ಮತ್ತು ಡೀಸೆಲ್ ಉರುವಿಕೆಯಿಂದ ಯಾವ ಅನಿಲ ಬಿಡುಗಡೆ ಆಗ್ತದೆ? ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಇದು ವೆರಿ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಅದು CO2 ಕೊಡೋದಿಲ್ಲ, ಸಲ್ಫರ್ ಡೈಆಕ್ಸೈಡ್ ಕೊಡ್ತದ. ಆಮ್ಲ ಮಳೆ ಅಂದ್ರೆ ಏನು? ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮಳೆ ನೀರಿನೊಂದಿಗೆ ವಿಲೀನಗೊಂಡು ಆಮ್ಲಗಳಾಗಿ ಸುರಿಯುವ ಮಳೆಯೇ ಆಮ್ಲ ಮಳೆ ಅಂತ ಕರಿತೀವಿ. ಈ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್ ಅದ. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮಳೆ ನೀರಿನೊಂದಿಗೆ ಬೆರ್ಕೋತವೆ. ಮಳೆಯಾಗಿ ಏನಾಗ್ತಪ್ಪ ಅಂದ್ರೆ ಭೂಮಿಗೆ ಸುರಿಸ್ತವೆ. ಈ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳೇ ಮಳೆ ನೀರಿನೊಂದಿಗೆ ಬೆರೆಯುವುದೇ ಆಮ್ಲ ಮಳೆ ಅಂತ ಹೇಳ್ತಾರೆ. ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಯಾವ ಪರ್ಯಾಯ ಇಂಧನವನ್ನ ಬಳಸಲಾಗುತ್ತಿದೆ? CNG. ಇದು ವೆರಿ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ರೀಸೆಂಟ್ ಆಗಿರ್ತಕ್ಕಂಥ ಕ್ವಶನ್ ಅದು. ಸಂಪೀಡಿತ ನೈಸರ್ಗಿಕ ಅನಿಲವನ್ನ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸ್ತಾ ಇದ್ದಾರೆ. ಅತಿ ಶುದ್ಧ ಇಂಧನ ಯಾವುದು? CNG. ವೆರಿ ಇಂಪಾರ್ಟೆಂಟ್ ಅದ, ಇದೊಂದು ನೆನಪಿಟ್ಕೊಂಡು ಹೋಗ್ರಿ. ಬೆಂಕಿಯನ್ನು ಹತೋಟಿಗೆ ತರಲು ಯಾವುದನ್ನ ಬಳಸ್ತಾರೆ? ಸಾಮಾನ್ಯವಾಗಿ ನೀರನ್ನೇ ಬಳಸ್ತಾರೆ. ದಹನದಲ್ಲಿ ಪ್ರಕಾರಗಳು ಯಾವುವು? ಒಂದು ಕ್ಷಿಪ್ರ ದಹನ, 2 ಸ್ವಯಂ ಪ್ರೇರಿತ ದಹನ, 3ನೇದು ಸ್ಫೋಟ. ಇವು ದಹನದ ಪ್ರಕಾರಗಳು. ಜ್ವಾಲೆಯಲ್ಲಿನ 3 ವಿವಿಧ ವಲಯಗಳು ಯಾವುವು? 1ನೇದು ಗಾಢ ವಲಯ ಬರ್ತದೆ, 2ನೇದು ಉಜ್ವಲ ವಲಯ ಬರ್ತದೆ, 3ನೇದು ಮಂದ ಬೆಳಕಿನ ವಲಯ. ಇವು 3 ಏನಪ್ಪಾ ಅಂದ್ರೆ ಜ್ವಾಲೆಯಲ್ಲಿನ ವಿವಿಧ ವಲಯಗಳು. ಇಂಧನಗಳ ಯಾವ ಯಾವ ಅಂಶಗಳಲ್ಲಿ ವ್ಯತ್ಯಾಸ ಇದೆ? ಒಂದು ಬೆಲೆ ಮತ್ತು ದಕ್ಷತೆ. ಇವೆರಡು ಅಂಶಗಳಲ್ಲಿ ನಾವೇನ್ ಮಾಡ್ತೀವಿ? ವ್ಯತ್ಯಾಸಗಳನ್ನ ಕಾಣ್ತೀವಿ. ಉಸಿರಾಟದ ತೊಂದರೆ ಮಾಡುವ ಮಾಲಿನ್ಯಕಾರಕಗಳು ಯಾವುವು? ಅಧೈಯ ಕಾರ್ಬನ್ ಕಣಗಳು. ಆಮ್ಲ ಮಳೆ ಯಾವ ಅಂಶಗಳ ಹಾನಿಗೆ ಕಾರಣವಾಗಿದೆ? ಬೆಳೆ, ಕಟ್ಟಡ ಮತ್ತು ಮಣ್ಣು. ಈ 3 ಅಂಶಗಳ ಹಾನಿಗೆ ಆಮ್ಲ ಮಳೆ ಕಾರಣ ಆಗದ ಅಂತ ಹೇಳ್ತೀವಿ. ಇಲ್ಲಿಗೆ 8ನೇ ತರಗತಿ 10ನೇ ಪಾಠ ದಹನ ಮತ್ತು ಜ್ವಾಲೆಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ 45 ಕ್ವಶನ್ಸ್ಗಳನ್ನ ನೋಡಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ 11ನೇ ಪಾಠದ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ದಯಮಾಡಿ ವಿಡಿಯೋಗಳನ್ನ